ನಮಸ್ಕಾರ ಎಲ್ಲರಿಗೂ. ಸುಮಾರು ದಿನ ಆದಮೇಲೆ ನಮ್ಮ ಡ್ರೀಮ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದಂತೂ ಎಕ್ಸೈಟ್ಮೆಂಟ್ ಅಂತೂ ಸಕ್ಕತ್ತಿದೆ. ಬನ್ನಿ ಹೋಗೋಣ. ಸದ್ಯಕ್ಕೆ ಮೈಸೂರು ಜಂಕ್ಷನಲ್ಲಿದ್ದೀವಿ. ನೋಡ್ಬೋದು ಜಂಕ್ಷನ್ ಅಂತೂ ಫುಲ್ ಖಾಲಿ ಇದೆ. ಬನ್ನಿ ಇವಾಗ ಸದ್ಯಕ್ಕೆ ಕಾಚಗುಡಿ ಎಕ್ಸ್ಪ್ರೆಸ್ ಹತ್ಕೊಂಡು ನಾವು ಬೆಂಗಳೂರಿಗೆ ಹೋಗಬೇಕು. 7:15ಗೆ ನಮಗೆ ಟ್ರೈನ್ ಇರೋದು ಬೆಂಗಳೂರಿಂದ ಇಲ್ಲಿಗೆ. ಬನ್ನಿ ಸದ್ಯಕ್ಕೆ ಟಿಕೆಟ್ ತೊಗೊಳ್ಳೋಣ. ಹೋಗ್ಬಿಟ್ಟು ಕಾಚಗುಡಿ ಎಕ್ಸ್ಪ್ರೆಸ್ದು 6 ತಿಂಗಳು ಬಳಿಕ ಟ್ರೈನಲ್ಲಿ ಹೋಗ್ತಾ ಇರೋದು. ಆದರೂ ಕೂಡ ಎಕ್ಸೈಟ್ಮೆಂಟ್ ಅಂತೂ ಸಕ್ಕತ್ತಿದೆ. ಗೊತ್ತಿಲ್ಲದ ಪ್ಲೇಸ್ಗೆ ಹೋಗ್ತಾ ಇರೋದಂತೂ ಎಕ್ಸ್ಪ್ಲೋರ್ ಮಾಡೋದಂತೂ ನೆಕ್ಸ್ಟ್ ಲೆವೆಲು. ಬನ್ನಿ ಹೋಗಿ ಸದ್ಯಕ್ಕೆ ಟಿಕೆಟ್ ತೊಗೊಂಡು ಹೋಗೋಣ. ಏನು ಬರೋದಕ್ಕೂ ಮುಂಚೆನೇ ಎಷ್ಟು ಜನ ಇದೆ. ಸಕ್ಕತ್ತು ಜನ ಇದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದು, ಬೆಂಗಳೂರಿಂದ ಹೋಗಬೇಕು. ಬನ್ನಿ ಬೆಂಗಳೂರು ಕಡೆಗೆ ಹೋಗ್ತಾ ಇದೆ ನಮ್ಮ ಕಾಚಗುಡಿ ಎಕ್ಸ್ಪ್ರೆಸ್ ಅಂತೂ ನೋಡ್ಬೋದು. ಹೋಗ್ತಾ ಇದೆ. ಬನ್ನಿ ಬೆಂಗಳೂರಿಗೆ ಹೋಗ್ಬಿಟ್ಟು ಸಿಗೋಣ ಹಾಗೇನೆ ಮುಂದೆ. ಬೆಂಗಳೂರು ಬಂದಾಯಿತು. ಇವಾಗ ಇಳಿದು ಹೋಗಬೇಕು ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ಗೆ. ಇನ್ನೇನೋ ಬಂದಾಯಿತು. ಪ್ಲ್ಯಾಟ್ಫಾರ್ಮ್ 1ಕ್ಕೆ ಯಾವುದೋ ಟ್ರೈನ್ ಹೋಗ್ತಾ ಇದೆ. ಬನ್ನಿ ಅದು ಪಡ್ಗೆ ಅದು ಹೋಗಿ ನೋಡೋಣ. ಟೈಮ್ ಇವಾಗ ಸದ್ಯಕ್ಕೆ 5:56 ಆಗಿದೆ. ನಮಗಿರೋದು 7:20ಕ್ಕೆ ಟ್ರೈನು. ಸೊ ಫೈನಲಿ ರಿವರ್ಸಲ್ಲಿ ನಾವು ಹೋಗ್ಬೇಕಾಗಿರೋಂಥ ಕರ್ನಾಟಕ ಎಕ್ಸ್ಪ್ರೆಸ್ ಬರ್ತಾ ಇದೆ. ನಾವು ಪ್ಲ್ಯಾಟ್ಫಾರ್ಮ್ 2 ಇದ್ದೀವಿ. ಆ ಕಡೆ ಜಾಗ ಇಲ್ಲ ಅಂದ್ಬಿಟ್ಟು ಈ ಕಡೆ ಬಂದು ಕೂತಿದ್ದೀವಿ. ಹೋಗ್ಬೇಕು ಇವಾಗ ಆ ಕಡೆಗೆ ಹತ್ತಬೇಕು ಟ್ರೈನ್. ಟೋಟಲಾಗಿ ಇದರಲ್ಲಿರುವಂಥದ್ದು ಸ್ಲೀಪರು ಹೇಳಿದ್ದಾವೆ ಅಷ್ಟೇ. ನೋಡೋಣ ಬನ್ನಿ ಯಾವಾಗಂತ. ಟೈಮು 6:45 ಆಗಿದೆ. ಬನ್ನಿ ಹೋಗೋಣ ಆ ಕಡೆಗೆ. ಫೈನಲಿ ನಮ್ಮ ಟ್ರೈನ್ ಬಂದಿದೆ. ಹೋಗ್ಬೇಕು ಇವಾಗ ಆ ಕಡೆಗೆ. ನೋಡಿ ಎಲ್ಲಿ ನಾವು ಪ್ಲ್ಯಾಟ್ಫಾರ್ಮ್ 2 ಇದ್ವಿ. ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಕಡೆ ಬಂದಿದ್ವಿ. ನಮಗೆ ಟ್ರೈನ್ ಲಿವಪ್ ಆಗೋದು ಬೆಂಗಳೂರಿಂದ 7:20ಕ್ಕೆ. ನೋಡ್ಬೋದು ಜನ ಮಾತ್ರ ಸಾಕಾಗಿದ್ದಾರೆ. ಬನ್ನಿ ಹೋಗಿ ನಮ್ಮ ಸೀಟಲ್ಲಿ ಕೂತ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಮುಂದೆ. ನೋಡಿರಿ ಜನ ಎಷ್ಟಿದ್ದಾರೆ ಅಲ್ಲಿ. ಬಸ್ ಅದರ್ ಸ್ಟೇಟ್ ಹೋಗೋ ಟ್ರೈನ್ಗಳಂತೂ ಇದೇ ರೀತಿ ಇರುತ್ತೆ. ಕಷ್ಟ ಅಂತೂ ಇನ್ನೇನೋ ಬಂತು. S4 ನಮ್ಮದು ಮುಂದೆ ಇದೆ. ಸೊ ಫೈನಲಿ ಬೆಂಗಳೂರಿಂದ ಡೆಲ್ಲಿ ಕಡೆಗೆ ಟ್ರೈನ್ ಹೋಗ್ತದೆ. ನೋಡ್ಬೋದು ಸಕ್ಕತ್ತು. ಎಷ್ಟು ಜನ TCಗಳು ಬಂದರೆ ಅಂದರೆ 4-5 ಜನ ಬಂದರು. ಇವಾಗ ಅವನು ಎಲ್ಲ ಚೆಕ್ಕಿನ್ ಆಯಿತು ಫುಲ್ಲಾಗಿ. ಇವಾಗ ರೆಸ್ಟ್ ತಗೊಂಡು ಮಾರ್ನಿಂಗ್ ಸಿಗೋಣ. ಟ್ರೈನ್ ಮಾತ್ರ ಡಿಲೇ ಆದರೂ ಕೂಡ ಎಷ್ಟು ಸ್ಪೀಡಾಗಿ ಬಂದಾದರೂ 110 120 ಬರ್ತಾ ಇದ್ದಾರೆ. ಸಕ್ಕತ್ತು ಸ್ಪೀಡ್ ಅಂದ್ಕೊಳ್ಳಿ. ನೋಡ್ಬೋದು ಸ್ಪೀಡಾಮೀಟರ್ ತೋರಿಸ್ತೀನಿ ಇವಾಗ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದೇನೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ 120 121 ನೋಡ್ರಿ 122 ನಾವು ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಇದೆ. ನೆಕ್ಸ್ಟ್ ಸ್ಟಾಪ್ ಆದಮೇಲೆ ಇಲ್ಲಿಂದ ಅಲ್ಲಿಗೆ 9 ಕಿಲೋಮೀಟರ್ ಇದೆ. ಏಪ್ರಿಯಲ್ಲಿ ಡೆಲ್ಲಿಗೆ ಬಂದು ರೀಚ್ ಆದ್ವಿ. ಸದ್ಯ ಜಸ್ಟು 9:09 ಆಗಿದೆ ಟೈಮ್ ಅಂತೂ. ಇವಾಗ ಜಸ್ಟು ಡೆಲ್ಲಿಗೆ ಬಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಸಂಪರ್ಕ ಅಂತ ಟ್ರೈನಲ್ಲಿ ಬರ್ತಾ ಇದ್ದಾರೆ. ನಾವು ಗ್ಯಾಂಗ್ ಅಂತಾರೆ. ಅವರು ಬಂದು ಹರಿದ್ವಾರಲ್ಲಿ. ನಾವು ಇವಾಗ ಹರಿದ್ವಾರ್ಗೆ ಟಿಕೆಟ್ ತಗೋತೀವಿ. 10:30ಗೆ ಟ್ರೈನ್ ಇದೆ ನಮಗೆ ಹರಿದ್ವಾರ್ಗೆ. ಬನ್ನಿ ಹೋಗೋಣ ಸದ್ಯ
ಅದಕ್ಕೆ ಟಿಕೆಟ್ ತೊಗೊಬರ್ಬೇಕು ಹರಿದ್ವಾರ್ಗೆ. ಪ್ಲ್ಯಾಟ್ಫಾರ್ಮ್ 9ಕ್ಕೆ ಹರಿದ್ವಾರ್ಗೆ ಉತ್ತರಾಂಚಲ್ ಎಕ್ಸ್ಪ್ರೆಸ್ ಬರುತ್ತೆ. ಈಗ ಹೋಗಿ ಟಿಕೆಟ್ ತೊಗೊಬರೋಣ. ಎಂಟ್ರಿಗೆ ಹೋಗ್ಬೇಕು. ಟಿಕೆಟ್ ಚೆಕ್ಕಿಂಗ್ಗೆ ಒಂದು 4 ಕಡೆ ಬಂದು ಸಿಕ್ಕರು ಆಗ್ಲೇ. ಇವಾಗ ತಾನೇ ಬಂದ್ವಿ ನಾವು. ಆ ಕಡೆಯಲ್ಲಿ ಹೋಗಿ ಇವಾಗ ಎಂಟ್ರಿಗೆ ಹೋಗ್ಬೇಕು. ಟಿಕೆಟ್ ತೊಗೊಬರ್ಬೇಕು. ನೋಡಿ, ಇದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಆಗಿದೆ. ಇದು ಎಷ್ಟು ದೊಡ್ಡದಾಗಿದೆ ಗುರು. ಹೆಚ್ಚು ಕಡಿಮೆ ಒಂದು 26 ಪ್ಲ್ಯಾಟ್ಫಾರ್ಮ್ ಇರ್ಬೋದು. ನಮ್ಮ ಬೆಂಗಳೂರಲ್ಲಿ ಒಂದು 16 ಏನೋ ಇದ್ದಾವೆ ಪ್ಲ್ಯಾಟ್ಫಾರ್ಮ್, ಇಲ್ಲಿ 20 ಇದ್ದಾವೆ. ಬನ್ನಿ ಹೋಗಿ ಎಂಟ್ರಲ್ಲಿ ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರ್ಮ್ 8ಕ್ಕೆ ಟ್ರೈನ್ ಬರುತ್ತೆ, ಹೋಗೋಣ ಅಂದ್ಕೊಂಡು ಈ ಕಡೆ ಬರ್ತಿದ್ದೀವಿ. ಬನ್ನಿ ಹೋಗೋಣ, ಟಿಕೆಟ್ ತೊಗೊಂಡು ಬರೋಣ. ಇವಾಗ ತಾನೇ ಟಿಕೆಟ್ ತೊಗೊಂಡ್ವಿ. ಸಖತ್ತು ಮೋಸ ಬಿಟ್ಟಿಲ್ಲ. ₹30 ಎಕ್ಸ್ಟ್ರಾ ಕಿತ್ಬಿಟ್ಟು ಹೋಗ್ಬೇಕಾಗಿರೋಂಥ ಟ್ರೈನು ಇವಾಗ ಬರುತ್ತೆ ನೋಡಿ. ಈಗಾಗಲೇ 36 ಆಗಿದೆ ಟೆಂಪ್ರೇಚರ್. ಅಂತ ಸಖತ್ತು ಬಿಸಿ ನಡೀತಾ ಇದೆ ಗೋವಾ ರೀತಿಯೇ. ಹರಿದ್ವಾರ್ ಗೋವಾ ಟ್ರೈನ್ ಹತ್ತಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ನೋಡ್ಬೋದು. ಎಷ್ಟು ಜನ ಇದೆ ನೋಡಿ, ಎಷ್ಟು ಜನ ಹತ್ತಾ ಇದ್ದಾರೆ ಅಂತ. ಬನ್ನಿ, ನಾವು ಜನರಲ್ ಟಿಕೆಟ್ ತೊಗೊಂಡಿರೋದು. ಜನರಲ್ ನೀವು ಮಾಡ್ಕೋಬೇಡಿ, ಸ್ಲೀಪರಲ್ಲಿ ತನಕ ನಷ್ಟ ಹೊಂಟಾಯ್ತು ಹೊಟ್ಟಲ್ಲಿ ಹೇಳ್ಬೇಕು ಅಂತ. ಹಚ್ಕೊಂಡು ಕುತ್ಕೊಳ್ಳೋ ತನಕ ಹಣ ಹೋಯ್ತು. ಎಷ್ಟು ಜನ ಇದ್ದಾರೆ ಅಂದರೆ ಜನರಲ್ಲಂತೂ ಬರೋಕ್ಕೆ ಹೋಗಬೇಡಿ ಹೇಳ್ತೀನಿ ನಾನು. ಏನಾರು ಬರ್ತೀನಿ ಅಂದರೆ ಸ್ಲೀಪರಲ್ಲಿ ಬರಲಿ, ಜನರಲ್ಲಲ್ಲಿ ಬರೋಕ್ಕೆ ಹೋಗಬೇಡಿ. ತುಂಬ ಕಷ್ಟ ಆಗುತ್ತೆ. ನೋಡ್ಬೋದು ಅಷ್ಟು ಜನ ಇದ್ದಾರೆ. ಆದ್ದರಿಂದ ನೀವು ಸ್ಲೀಪರಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಜನರಲ್ಲಲ್ಲಿ ಜನ. ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ ಏನು ಅಲ್ಲಿ ಡಿಲೇ ಮಾಡೋರು ಬೆಂಗಳೂರಲ್ಲಿ ಕರೆಕ್ಟ್ ಟೈಮ್ಗೆ ಬಂದು ಡೆಲ್ಲಿ ರೀಚ್ ಮಾಡೋದನ್ನ. ಆದರೂ ಕೂಡ ಇಲ್ಲಿಂದ ಇದು ಉತ್ತರಾಂಚಲ್ ಎಕ್ಸ್ಪ್ರೆಸ್ ಅಂತೂ ಡೆಲ್ಲಿಯಿಂದ ಹರಿದ್ವಾರ್ ಹೋಗೋಕ್ಕೆ ಹೆಚ್ಚು ಕಡಿಮೆ ಡೆಲ್ಲಿಗೆ ಬರೋಕ್ಕೆ 1 ಗಂಟೆ 1.5 ಗಂಟೆ ಲೇಟ್ ಮಾಡೋದು. ಇಲ್ಲಿ ನೋಡಿದ್ರೆ ಹರಿದ್ವಾರ್ಗೆ ಹೋಗೋದು 5:30 ಆಗೈತೆ ಟೈಮು. ಅದು ಟೈಮಿಂಗ್ ಇರೋದು 4:10ಕ್ಕೆ. ಈ ಥರ ಡಿಲೇ ಆದ ಇಂಡಿಯನ್ ರೈಲ್ವೆ ಎಷ್ಟು ಡೆವಲಪ್ ಆಗ್ಬೋದು ಹೇಳಿ. ಮತ್ತೆ ಜನರಲ್ಲಲ್ಲಿ ಹೋದರೆ ಇದೇ ಗತಿ ನೋಡಿ. ಅದಕ್ಕೆ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಸ್ಲೀಪರಲ್ಲಿ ಬರೋಕ್ಕೆ. ಸೊ ಫೈನಲಿ ಹರಿದ್ವಾರ್ ರೀಚ್ ಆಯಿತು. ಜನರಲಲ್ಲಿ ಬಂದಿತ್ತು ಒಂದು ರೀತಿ ನರ್ಕ ನೋಡ್ದಂಗೆ ಆಯಿತು. ಒಂದು ಆ ರೀತಿ ತಪ್ಪು ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ವೆಲ್ಕಮ್ ಟು ಹರಿದ್ವಾರ್. ನೋಡ್ಬೋದು, ಹರಿದ್ವಾರ್ಗೆ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ನೋಡ್ರಿ ಈ ರೀತಿ ಇದೆ. ಆಟೋ ಹತ್ಕೊಳ್ಳಿ, ರಿಕ್ಷಾ ಹತ್ಕೊಳ್ಳಿ ಅಂದ್ಬಿಟ್ಟು ಸಖತ್ತು ಸ್ಕ್ಯಾಮ್ ಮಾಡ್ತಾರೆ. ಹುಷಾರಾಗಿ ಹತ್ಕೊಂಡು ಹೋಗೋದಾರೆ. ಬುಕ್ ಮಾಡಿರೋಂಥ ರೂಮ್ಗೆ ಹೋಗಿ ರೀಚ್ ಆಗಿ ನೋಡ್ಬೋದು. ಇಲ್ಲಿ ನಾವು ಬುಕ್ ಮಾಡಿರೋಂಥ ಹೋಟೆಲ್ಲ ಇದೆ ನೋಡಿ, ಲೀಲಾ SB ಭವನ. ಸುಮಾರು ದಿನ ಮುಂಚೆನೇ ಬುಕ್ ಮಾಡಿದ್ದು ನಾವು. ಟಿಕೆಟ್ ಬುಕ್ ಮಾಡ್ಕೊಳ್ಳೋಗಲ್ಲೇ ನೋಡುವುದು ಸಕ್ಕತ್ತಾಗಿದೆ. ಅಂದರೆ ಇಲ್ಲಿಗೆ ಬರೋ ರೂಟ್ ಸರಿ ಇಲ್ಲ ಅಷ್ಟೇ. ಬನ್ನಿ ಒಳಗಡೆ ಹೋಗಿ ಚೆಕ್ಕಿನ್ ಆಗೋಣ. ಈಸ್ಕೊಂಡಾಯ್ತು, ಈಗ ಹೋಗಿ ಚೆಕ್ಕಿನ್ ಆಗಬೇಕು. ಜಸ್ಟ್ ಬಂದು ಚೆಕ್ಕಿನ್ ಅಂದರೆ ಸಕ್ಕತ್ತಾಗಿದೆ. ಒಳಗಡೆ ಅಂತ ನೋಡ್ಬೋದು. ಹರಿದ್ವಾರ್ನ ಬಸ್ ಸ್ಟ್ಯಾಂಡ್ ಇದು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಿಲ್ಲ. ನೀವು ಬಂದು ಮನೆ ಟಿಕೆಟ್ ಬುಕ್ ಮಾಡಬೇಕು. ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಮಾಡೋಣ ಹೋಗಿ. ಹರಿದ್ವಾರಲ್ಲೇ ಇಷ್ಟು ಮಳೆ ಹೋಯ್ತೈತೆ. ಲೈಟಾಗಿ ನೋಡ್ಬೋದು ರೋಡೆಲ್ಲ ಎಷ್ಟು ಒದ್ದೆಯಾಗಿದೆ ಅಂತ. ಇಲ್ಲಿರೋಂಥ ಬಸ್ಗಳಂತೂ ನಮ್ಮ ಕರ್ನಾಟಕ ಬಸ್ ರೀತಿ ಇಲ್ಲ. ಚಿಕ್ಕ ಚಿಕ್ಕ ಮಿನಿ ಬಸ್ ಇದ್ದಂಗಿದೆ. ಸ್ಕೂಲ್ ಬಸ್ಗಳೆಲ್ಲ ನೋಡಿರ್ತೀರ ನೋಡಿ ಕರ್ನಾಟಕ ರಾಜ್ಯದಲ್ಲಿ. ಅದೇ ರೀತಿ ಒಂದು ನೋಡಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರದಲ್ಲೇ ಇದೆ ಅದು ಆಫೀಸು. ಹೋಗಿ ಬುಕ್ ಮಾಡಬೇಕು. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಈ ರೀತಿ ಮಳೆ ಬೀಳ್ತಾ ಇದೆ. ಇಲ್ಲೇ ಸ್ಟಾರ್ಟಿಂಗಲ್ಲೇ ಅವ್ರು ಹೇಳಿರೋ ಟೈಮ್ಗೆ ಬಂದು ಬಸ್ನ ಪಿಕ್ ಮಾಡಿಕೊಂಡ್ರೆ ಆರಾಮಾಗಿ ಹೋಗಿ ಸೋಂಪ್ರಯಾಗ್ಗೆ ರೀಚ್ ಆಗ್ತೀವಿ. ಒಬ್ಬೊಬ್ರಿಗೆ ₹600 ಆಗುತ್ತೆ. ಈ ಆಫೀಸಲ್ಲಿ ಬಂದು ಬುಕ್ ಮಾಡ್ಕೋಬೋದು ಈಸಿಯಾಗಿ. ಬನ್ನಿ ಇವಾಗ ನಾವು ರೂಮ್ಗೆ ಹೋಗಿ ಊಟ ಮಾಡಿಕೊಂಡು ಮಲಿಕೊಂಡು ಬೆಳಗ್ಗೆ 3:30ಗೆ ಬಂದು ಇಲ್ಲಿರ್ಬೇಕಂತೆ. ಕರೆಕ್ಟಾಗಿ 4 ಗಂಟೆಗೆ ಇಲ್ಲಿಂದ ಹೊರಡುತ್ತಂತೆ ಬಸ್ಸು.
ಹಂಗೆ ಅದು ಇಲ್ಲಿಗೆ ಕರೆಕ್ಟ್ ಪ್ರೈಸ್ ಇರೋದು 550 ರೂಪಾಯಿ ಇರೋದು. 50 ರೂಪಾಯಿ ಎಕ್ಸ್ಟ್ರಾ ನಾವು ಬಂದು ಅಡ್ವಾನ್ಸಾಗಿ ಬುಕ್ ಮಾಡ್ಕೊತಿರೋದಕ್ಕೆ. ನೀವು ಕೇಳಿದಂಥ ಸೀಟು ಆ ಬಸ್ಸಲ್ಲಿ ಅವೈಲಬಿಲಿಟಿ ಇದ್ದರೆ ನಿಮಗೆ ಕೇಳಿದಂಥ ಸೀಟ್ ಸಿಗುತ್ತೆ. ಬನ್ನಿ ರೂಮ್ಗೆ ಹೋಗಿ ಊಟ ಮಾಡಿಕೊಂಡು ಮಲಿಕೊಳ್ಳೋಣ. ಸಿಗೋಣ ಬೆಳಗ್ಗೆ ಬಸ್ ಹತ್ಬೇಕಾದ್ರೆ. ಅಂತೂ ಇಂತೂ ಊಟ ಮಾಡಿಬಿಟ್ಟು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಮಲಿಕೊಳ್ಳೋಣ. ನೋಡ್ಬೋದು ನಾವು ಬಂದಿದ್ದಂಥ ಹರಿದ್ವಾರ್ ರೈಲ್ವೆ ಸ್ಟೇಷನ್ ಇದು. ರೈಲ್ವೆ ಸ್ಟೇಷನಿಂದ ನಾವು ಬಂದ್ವಿ ಆಗ್ಲೇ. ರೂಮ್ಗೆ ಹೋಗಿ ಚೆಕ್ಇನ್ ಆಗಿ ಆಚೆಗಡೆ ಬಂದು ಟಿಕೆಟ್ ಬುಕ್ ಮಾಡಿಬಿಟ್ಟು ಬಸ್ಸು ರಿಸರ್ವ್ ಮಾಡೋದಕ್ಕೆ 300 ರೂಪಾಯಿ ಎಕ್ಸ್ಟ್ರಾ ಅಂತೆ. ಟೋಟಲ್ ಕರೆಕ್ಟ್ ಪ್ರೈಸ್ ಇರೋದು 550 ಅಲ್ಲಿಗೆ ಹೋಗೋದಕ್ಕೆ. ಇಲ್ಲಿ ನಾವು ಆಲ್ರೆಡಿ ರಿಸರ್ವ್ ಮಾಡ್ತೀವಿ ಅನ್ನೋದಕ್ಕೆ 600 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲರೂ ಕೂಡ ಬಂದು ಬುಕ್ ಮಾಡಿಸ್ಕೊಂಡ್ರೆ ಬೆಟರ್ ನಮಗೆ. ಅದಾದಮೇಲೆ ಸೀಟ್ ಸಿಗುತ್ತೆ ಸಿಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಬಂದು ಬುಕ್ ಮಾಡ್ಕೊಡಿ ಆದಷ್ಟು ಬೇಗ.